ಪ್ರಿಯಾಂಕನ ಜೊತೆ ಸೇರಿ ಸ್ವಂತ ಮಗಳನ್ನೇ ಉಸಿರುಗಟ್ಟಿಸಿ ಕೊಂದ ಆರೋಪ ಇದೀಗ ಹೆತ್ತ ತಾಯಿಯ ಮೇಲೆ ಕೇಳಿ ಬಂದಿದೆ. ಇನ್ನು ಮಗು ಮೃತಪಟ್ಟು 3 ತಿಂಗಳ ಬಳಿಕ ಈ ಆಘಾತಕಾರಿ ಕೊಲೆ ರಹಸ್ಯ ಸ್ಫೋಟಗೊಂಡಿದೆ. 5 ವರ್ಷದ ಮಗುವನ್ನ ಉಸಿರುಗಟ್ಟಿಸಿ ಕೊಂದ ಪಾಪಿ ತಾಯಿ. ಬಣ್ಣದ ಕಾರಣಕ್ಕೆ ಕರುಳ ಕುಡಿಯನ್ನೇ ಕೊಂದ ಹೆತ್ತ ತಾಯಿ. ತಾಯಿ ಎನ್ನುವ ಪವಿತ್ರ ಹೆಸರಿಗೆ ಮಸಿ ಬಳಿಯುವ ಕೆಲಸವನ್ನ ಈಕೆ ಮಾಡಿದ್ದಾಳೆ ಅಂದ್ರೆ ತಪ್ಪಾಗೋದಿಲ್ಲ. ಪ್ರಿಯಕರನ ಜೊತೆ ಸೇರಿ ಹೆತ್ತ ಮಗಳನ್ನೇ ಉಸಿರುಗಟ್ಟಿಸಿ ಕೊಂದ ಆರೋಪ ಇದೀಗ ಹೆತ್ತ ತಾಯಿಯ ಮೇಲೆ ಕೇಳಿ ಬಂದಿದೆ. ಈ ವಿಷಯ ಮಗು ಮೃತಪಟ್ಟ 3 ತಿಂಗಳ ಬಳಿಕ ಈ ಆಘಾತಕಾರಿ ಕೊಲೆ ರಹಸ್ಯ ಸ್ಫೋಟಗೊಂಡಿದೆ. ಹೌದು, ಬೆಂಗಳೂರಿನ ಕಾಡುಗೋಡಿ ಠಾಣಾ ವ್ಯಾಪ್ತಿಯ ಸೀಗೆಹಳ್ಳಿ ವಿಲ್ಲಾದಲ್ಲಿ ಈ ಘಟನೆ ನಡೆದಿದೆ. ಕೇವಲ ಮಗುವಿನ ಬಣ್ಣದ ಕಾರಣಕ್ಕೆ ಈ ಕೊಲೆ ನಡೆದಿದೆಯಾ ಎಂಬ ಅನುಮಾನ ಮೂಡಿದೆ. ಇವಳು ಅವಾಗಲೇ ಅವ್ರ ತಂದೆ ಮತ್ತೆ ಮಾವಂದ್ರೆಲ್ಲ ಸೇರ್ಕೊಂಡು ಹೊಡೆದು ಇವನ್ನ ಸಪ್ರೇಟ್ ಮಾಡಿಸಿ ಹೊಸಕೋಟೆಯಲ್ಲಿ ಇದ್ದಿದ್ದು. ಮೂಲಕ ಇವ್ರು ಸ್ಕೂಲು ಕಾಲೇಜೆಲ್ಲ ಹೊಸಕೋಟೆಯಲ್ಲಿ ಮಾಡಿದ್ದು. ಅವರು ರಾಜಾಜಿನಗರ ಮನೆಗೆ ಶಿಫ್ಟ್ ಆಗಿ 3 ತಿಂಗಳ ಒಳಗೇನೆ ನನ್ನ ನೋಡಿ ಫೆಬ್ರವರಿನ ಎಂಗೇಜ್ಮೆಂಟ್ ಮಾಡಿದ್ದು. ತಿರುಗಿ ಮಾರ್ಚಲ್ಲಿ ಮ್ಯಾರೇಜ್ ಮಾಡಿಬಿಟ್ಟು ಮದುವೆ ಮಾಡಿ ನಮಗೆ ಬಿಟ್ಟಿರೋದು. ಎಸ್, ದಾವಣಗೆರೆ ಮೂಲದ ಪ್ರವೀಣ್ ಮತ್ತು ಬೆಂಗಳೂರಿನ ಪ್ರಿಯಾಂಕಾಗೆ 2007ರಲ್ಲಿ ವಿವಾಹವಾಗಿತ್ತು. ದಂಪತಿಗೆ 17 ವರ್ಷ ಹಾಗೂ 5 ವರ್ಷದ 2 ಹೆಣ್ಣು ಮಕ್ಕಳಿದ್ದರು. ಸಂಸಾರ ಚೆನ್ನಾಗಿಯೇ ಇತ್ತು. ಆದ್ರೆ ಕೆಲ ವರ್ಷಗಳ ಹಿಂದೆ ಪ್ರಿಯಾಂಕಾಗೆ ಆಕೆಯ ಹಳೆ ಕಾಲೇಜು ಗೆಳೆಯ ಮೋಹನ್ ಮತ್ತೆ ಸಿಕ್ಕಿದ್ದ. ಈ ಪರಿಚಯ ಅಕ್ರಮ ಸಂಬಂಧಕ್ಕೆ ತಿರುಗಿ ಇಬ್ಬರು ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ದರು. ಪತಿ ಪ್ರವೀಣ್ ಇದನ್ನ ಪ್ರಶ್ನಿಸಿದಾಗ ಪ್ರಿಯಾಂಕಾ ವಿಚ್ಛೇದನಕ್ಕೆ ಪಟ್ಟು ಹಿಡಿದು 5 ವರ್ಷದ ಸಣ್ಣ ಮಗಳನ್ನ ಕರೆದುಕೊಂಡು ಕಾಡುಗೋಡಿಯ ಸೀಗೆಹಳ್ಳಿ ವಿಲ್ಲಾದಲ್ಲಿ ಪ್ರಿಯಕರ ಮೋಹನ್ ಜೊತೆ ವಾಸಿಸುತ್ತಿದ್ದಳು. 2 ಗಂಟೆ ತನಕ ಕಾಫಿ ಡೇ ಅದು ಕೋಲಾರಲ್ಲಿ ಯಾವ್ದೋ ಕಾಫಿ ಡೇ ಹೋಗ್ಬಿಟ್ಟು ಅಲ್ಲಿದ್ದು ಮತ್ತೆ ಏನೋ ಒಂದು ಸುದ್ದಿ ಬಂತು ಸರ್. ನಾನು ಅವಾಗ ಏನು ಆ ಟೈಮಲ್ಲಿ ದುಡಿದ್ಬಿಟ್ಟು ಏನಾರ ಮಾಡಿದ್ರೆ ತಪ್ಪಾಗ್ಬಿಡುತ್ತೆ ಅಂತ ಹೇಳಿ ನಾನು ಸುಮ್ಮನೆ ಇದ್ದೆ. ಆಮೇಲೆ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಿದ್ವಿ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ್ರಿ ಅಂತ ಕಾಯ್ತಾ ಇದ್ದೆ ಸರ್. 4ನೇ ತಾರೀಕು 4ನೇ ತಿಂಗಳು ಈ ವರ್ಷ 2026ರಲ್ಲಿ ನನ್ನ ಕೈಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಟ್ಟಿದೆ ಸರ್. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಓದಿ, ನಾನು ಮೆಕ್ಯಾನಿಕಲ್ ಬ್ಯಾಕ್ ಗ್ರೌಂಡ್, ಆದ್ರೆ ಒಂದ್ ಸ್ವಲ್ಪ ಆದ್ರೂ ನಮಗೂ ಅರ್ಥ ಆಗುತ್ತೆ. ಅಸ್ಫಿಕ್ಸಿಯೇಷನ್ ಅಂದ್ರೆ ಏನು, ಅಬ್ಲಿಟ್ರೇಷನ್ ಅಂದ್ರೆ ಏನು, ವಿಂಡ್ ಪೈಪ್ ಅಂದ್ರೆ ಏನು ನಮ್ಗೆ ಗೊತ್ತಾಗುತ್ತೆ ಸರ್. ಬ್ಲಡ್ ಪೋಸ್ಟ್ ಟ್ರಾಮಾ ಅಂದ್ರೆ ನಾನು ಜನರಲ್ ನಾಲೆಜ್ ಇದೆ. ನಾನು ತಗೊಂಡು ಸರ್ ಇವ್ರ ಹತ್ರ ಹೋದೆ, ಸಬ್ ಇನ್ಸ್ಪೆಕ್ಟರ್ ಹತ್ರ ಹೋದೆ ನಾನು. ಸರ್ ಏನ್ ಸರ್ ಈಗ ಆಗೈತೆ ಅಂತ ಹೇಳಿದ್ರೆ ಅವರು ಇಲ್ಲ ಸರ್ ಅದು ಮಾಸ್ಕ್ ಹಾಕಿದ್ರಿಗೆ ಮೂತಿಗೆ, ಅದಕ್ಕೆ ಅದೆಲ್ಲ ಯೂಸಿಂಗ್ ಗಾಯ ಆಗಿರೋದು. ಆದ್ರೆ ಕಳೆದ ಮಾರ್ಚ್ 24ರಂದು ಇದ್ದಕ್ಕಿದ್ದಂತೆ 5 ವರ್ಷದ ಮಗು ವೆನ್ನಿಲ್ಲಾ ಮೃತಪಟ್ಟಿತ್ತು. ಮಗುವಿನ ಸಾವಿನ ಬಗ್ಗೆ ಕೇಳಿದಾಗ ತಾಯಿ ಪ್ರಿಯಾಂಕಾ ಗಟ್ಟಿಸಿ ಕೊಲೆ ಮಾಡಿದ್ದಾಳೆ ಎಂದು ಕಾಡುಗೋಡಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಸದ್ಯ ತಂದೆಯ ದೂರಿನ ಮೇರೆಗೆ ಕಾಡುಗೋಡಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಪ್ರಿಯಕರ ಮೋಹನ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಆದರೆ ಕರುಳ ಕುಡಿಯನ್ನೇ ಕೊಂದ ಆರೋಪ ಹೊತ್ತಿರುವ ಪಾಪಿ ತಾಯಿ ಪ್ರಿಯಾಂಕಾ ಸದ್ಯ ನಾಪತ್ತೆಯಾಗಿದ್ದು ಪೊಲೀಸರು ಆಕೆಗಾಗಿ ತೀವ್ರ ಹುಡುಕಾಟ ನಡೆಸುತ್ತಿದ್ದಾರೆ. ಇತ್ತ ಮಗುವಿನ ನಿಖರ ಸಾವಿನ ಕಾರಣ ತಿಳಿಯಲು ಪೊಲೀಸರು ಎಫ್ಎಸ್ಎಲ್ ವರದಿಗಾಗಿ ಕಾಯುತ್ತಿದ್ದಾರೆ. ವರದಿಯ ಬಳಿಕ ಇನ್ನಷ್ಟು ಸತ್ಯಾಸತ್ಯತೆ ಹೊರಬರಬೇಕಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.